ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, 2025ನೇ ಸಾಲಿನ UGCET ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಯಾವಾಗ ಆರಂಭ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತ ಹೋಗೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು 16/1/2025 ದಿನಾಂಕದಂದು CET ಅಂದರೆ KA ಕಡೆಯಿಂದ CET ಆನ್ಲೈನ್ ಅಪ್ಲಿಕೇಶನ್ ಮತ್ತು ಎಕ್ಸಾಮ್ ಬಗ್ಗೆ ಒಂದು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು 2025ನೇ ಸಾಲಿನ ಇಂಜಿನಿಯರಿಂಗ್ ಮತ್ತು ಯೋಗ, ನ್ಯಾಚುರಲ್ಪತಿ, B.Pharm ಮತ್ತು ಫಾರ್ಮಡಿ, ಅಗ್ರಿಕಲ್ಚರ್, ವೆಟರ್ನರಿ, BSc ನರ್ಸಿಂಗ್ ಇನ್ನೂ ಮುಂತಾದ ವೃತ್ತಿಪರ ಕೋರ್ಸ್ಗಳಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಂದರೆ KA ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಅನ್ನು ದಿನಾಂಕ 16/4/2025 ಮತ್ತು 17/4/2025 ನಡೆಸಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಿಮ್ಮದು CET ಎಕ್ಸಾಮ್ ಯಾವ್ಯಾವ ಡೇಟಿಗೆ ನಡೀತಾ ಇದೆ ಅಂತ. 16/4/2025 ಬುಧವಾರರಂದು ಫಿಸಿಕ್ಸು, ಕೆಮಿಸ್ಟ್ರಿ ನಡೆಯುತ್ತೆ. 17ನೇ ತಾರೀಕು ಗುರುವಾರ ಬೆಳಗ್ಗೆ ಮ್ಯಾಥಮೆಟಿಕ್ಸು, ಮಧ್ಯಾಹ್ನ ಬಯಾಲಜಿ. ಹಾಗೆ ಕೆಳಗಡೆ ನೋಡ್ಕೊತಾ ಬಂದರೆ ಹೊರನಾಡು, ಗಡಿನಾಡು ಮತ್ತು ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ನಡೆಸಲು 18/4/2025 ಶುಕ್ರವಾರ ಬೆಳಗ್ಗೆ 10:30ರಿಂದ 11:30 ಎಕ್ಸಾಮ್ ನಡೆಸಲು ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ನೋಡ್ಕೊತಾ ಬಂದರೆ ನಾವಿವಾಗ UGCETಗೆ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. CET 2025 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2025 ಪ್ರಾರಂಭಿಸಲಾಗುವುದು. ಅಂದರೆ ಇದೇ ತಿಂಗಳು 23ರಿಂದ UGCET ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಆರಂಭವಾಗುತ್ತೆ. ಹಾಗೆ ಕೆಳಗಡೆ ನೋಡ್ಕೊತಾ ಬಂದರೆ ನೀವು ಅಭ್ಯರ್ಥಿಗಳಿಗೆ ಲಾಗಿನ್ ಸಂದರ್ಭದಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆಗೆ OTP ಕಳಿಸಿ ಪ್ರಮಾಣೀಕರಿಸಿದ ನಂತರ ಅರ್ಜಿ ಭರ್ತಿ ಮಾಡಲು ಅವಕಾಶ ನೀಡಲಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅವರದೇ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ನೀಡಬೇಕು. ಒಂದು ಮೊಬೈಲ್ ಸಂಖ್ಯೆಯನ್ನು ಒಬ್ಬ ಅಭ್ಯರ್ಥಿ ಮಾತ್ರ ಉಪಯೋಗಿಸಬಹುದು. ಹಾಗೆ ಮೊಬೈಲ್ ಸಂಖ್ಯೆ ಬದಲಾವಣೆ ಯಾವುದೇ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನೀವು UGCET ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗೋ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಮುಂದೆ ಹೋಗಬೇಕಂದ್ರೆ ಲಾಗಿನ್ ಆದ ಟೈಮಲ್ಲಿ ನಿಮಗೆ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಕಳಿಸ್ತಾರೆ. ಆ OTP ಹಾಕಿ ವೆರಿಫೈ ಆದಮೇಲೆ ಮಾತ್ರ ನಿಮ್ಮದು ನೆಕ್ಸ್ಟ್ ಪ್ರೊಸೆಸಿಂಗ್ ಏನಿರುತ್ತೆ ಅಪ್ಲಿಕೇಶನ್ ಆಗಲಿಕ್ಕೆ ಮುಂದೆ ಹೋಗುತ್ತೆ. ಅದಕ್ಕೆ ನೀವು ನಿಮ್ಮದೇ ಆದ ಸ್ವಂತ ಮೊಬೈಲ್ ನಂಬರ್ ಕೊಡಬೇಕಂತ ಇಲ್ಲಿ ಸಂಪೂರ್ಣವಾಗಿ ಹೇಳಿದರೆ, ಅಕಸ್ಮಾತ್ ನಿಮ್ಮದೇನಾದರೂ ಮೊಬೈಲ್ ನಂಬರ್ ಚೇಂಜಸ್ ಮಾಡ್ಕೊಬೇಕಂತ ಏನಾದರೂ ಇತ್ತು ಅಂದರೆ ಯಾವುದೇ ಹಂತದಲ್ಲಿ ಮೊಬೈಲ್ ನಂಬರ್ಗೆ ಚೇಂಜಸ್ ಇರಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಆನ್ಲೈನ್ ಅರ್ಜಿ ಅಭ್ಯರ್ಥಿಯು ನಮೂದಿಸುವ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು 371J RD ಆಧಾರದ ಮೇಲೆ ಅಭ್ಯರ್ಥಿಗಳ ಮೀಸಲಾತಿಯನ್ನು ಪಡೆಯಲಾಗುವುದು. ಇವಾಗ SC ST ಸ್ಟೂಡೆಂಟ್ಸ್ಗೆ ಮೀಸಲಾತಿ ಮುಖಾಂತರ ಅವ್ರಿಗೆ ಸೀಟ್ನ ತೆಗೆದುಕೊಳ್ತಾರೆ. ಅಂಥ ಸ್ಟೂಡೆಂಟ್ಸು ನೀವು ಜಾತಿ ಆದಾಯ ಇದ್ದರೆ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಯು ನಮೂದಿಸಿದ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು 371J ಆಧಾರದ ಮೇಲೆ ಅಭ್ಯರ್ಥಿಗಳ ಮೀಸಲಾತಿ ಪಡೆಯಲಾಗುವುದು. ಇವಾಗ ನಿಮ್ದು ಯಾವ್ಯಾವ ಕ್ಯಾಸ್ಟ್ ಬರುತ್ತೆ ಆ ಕ್ಯಾಸ್ಟ್ನ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡೋದು. ಇವಾಗ SC ST ಆದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಇವಾಗ OBC ಆದರೆ ಒಂದೇ ಸರ್ಟಿಫಿಕೇಟ್ ಬರುತ್ತೆ ಜಾತಿ ಆದಾಯ ಅಂತ, ಅದನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಯಾರೆಲ್ಲ 371J ಅಂದರೆ ಹೈದರಾಬಾದ್ ಕಲ್ಯಾಣ ಪ್ರದೇಶದಲ್ಲಿ ಯಾರೆಲ್ಲ ಬರ್ತೀರಾ ಅಂಥ ಸ್ಟೂಡೆಂಟ್ಸ್ಗೆ 371J ಅಪ್ಲೈ ಆಗುತ್ತೆ. ಯಾರ ಹತ್ರ 371J ಇದೆ ಅವರು ಕೂಡ ಕ್ಲೈಮ್ ಮಾಡಿ ಮೀಸಲಾತಿ ಪಡ್ಕೋಬೋದು. ಹಾಗೆ ಕೆಳಗಡೆ ಬಂದರೆ ಅದೇ ರೀತಿ ಸ್ಟ್ಯಾಟ್ಸ್ ಸಂಖ್ಯೆಯ ಆಧಾರದ ಮೇಲೆ ಅಭ್ಯರ್ಥಿಯು ವ್ಯಾಸಂಗ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಅಂದರೆ ಹೋದ ವರ್ಷ ನೀವು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡ್ಕೊತ ಹೋಗಬೇಕಾಗಿತ್ತು. ಬಟ್ ಈ ವರ್ಷ ಸ್ವಲ್ಪ ಈಸಿ ಮಾಡಿದ್ದಾರೆ. ನಿಮ್ಮದು ಸ್ಟ್ಯಾಟ್ಸ್ ನಂಬರ್ ಹಾಕಿದರೆ ಆಟೋಮೆಟಿಕ್ ಎಲ್ಲ ಡಾಟಾ ಫಿಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಥರದ ನೀವು ಡಾಟಾ ಇವಾಗ ಯಾವುದೇ ಥರದ ನಿಮ್ಮದು ಡೀಟೇಲ್ಸ್ನ ಕೊಡೋ ಹಾಗಿಲ್ಲ. ನೀವೇನಾದರೂ ಕೊಡೋಂಗಿದ್ರೆ ನಿಮ್ಮ ಅಡ್ರೆಸ್ಸು, ನಿಮ್ಮದೇನಾದರೂ
ಮೊಬೈಲ್ ನಂಬರು, ಇಮೇಲ್ ಐ ಡಿ ಈ ಥರ ಬೇರೆದು ಕೊಡ್ಬೋದು. ಇಲ್ಲಿ ನಂತರ ಈ ವರ್ಷ ಒಂದು ಚೇಂಜಸ್ ಮಾಡಿದ್ದಾರೆ. ನಂತರ ಅಭ್ಯರ್ಥಿಗಳಿಗೆ ಕ್ಲೈಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವಾಗ ನಿಮ್ಮದು ಕ್ಯಾಸ್ಟ್ ವೈಸ್ ಇವಾಗ ಯಾರಿಗೆ ಮೀಸಲಾತಿ ಮುಖಾಂತರ ಸೀಟ್ ಪಡ್ಕೊತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ 370 ಮುಖಾಂತರ, ಇಲ್ಲಾಂದರೆ ಜಾತಿ ಆದಾಯ, ಇಲ್ಲಾಂದರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಂಥ ಸ್ಟೂಡೆಂಟ್ಸಿಗೆ ಯಾರೆಲ್ಲ ಮೀಸಲಾತಿ ಮುಖಾಂತರ ಸೀಟ್ ಪಡ್ಕೊತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಅವೆಲ್ಲ ಅಪ್ಲೋಡ್ ಆದಮೇಲೆ ನಿಮಗೊಂದು ಸರ್ಟಿಫಿಕೇಟ್ ಬರುತ್ತೆ. ನೀವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಕ್ಲೈಮ್ ಸರ್ಟಿಫಿಕೇಟ್ ಅಂತ. ಆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಬೇಕು ನೀವು. ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಎಂದು ನಮೂದಿಸಿದರೆ ನೀವು ಯಾವುದೇ ಕಚೇರಿಗೆ, ಯಾವುದೇ ಕಾಲೇಜಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಕೊಳ್ಳ ಆಗಿಲ್ಲ. ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಎಂದು ನಮೂದಿಸಿದರೆ ನೀವು ಯಾವುದೇ ಕಚೇರಿಗೆ ಅಥವಾ ಯಾವುದೇ ಕಾಲೇಜ್ಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ನಂತರ ದಿನಗಳಲ್ಲಿ ಎಕ್ಸಾಮ್ ಮುಗಿದ ಮೇಲೆ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ ಇನ್ನೊಂದು ಅದೇ ಕ್ಲೈಮ್ ಸರ್ಟಿಫಿಕೇಟ್ ಬಗ್ಗೆನೇ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಕ್ಲೈಮ್ಡ್ ವೆರಿಫೈಡ್ ಆರ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೈಮ್ಡ್ ಅಂತ ಏನಾದರೂ ನಿಮ್ಮ ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಏನಾದರೂ ಶೋ ಆಯಿತು ಅಂದರೆ ತೋರಿಸ್ತು ಅಂದರೆ, ನೀವು ಇವಾಗ 370 ಜಾತಿ ಆದಾಯ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅವೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೂ ಕೂಡ ನಿಮ್ಮ ಕ್ಲೈಮ್ಡ್ ಸರ್ಟಿಫಿಕೇಟ್ನಲ್ಲಿ ನಾಟ್ ಕ್ಲೈಮ್ಡ್, ನಾಟ್ ವೆರಿಫೈಡ್ ಅಂತ ಏನಾದರೂ ಶೋ ಆಯಿತು ಅಂದರೆ, ನೀವು ಪ್ರೆಸೆಂಟಾಗಿ ಕಲಿತಾ ಇರುವ ನಿಮ್ಮ ಕಾಲೇಜ್ ಅಂದರೆ ಸೆಕೆಂಡ್ PUC 12ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜ್ಗೆ ಭರ್ತಿ ಮಾಡಿದ ಅರ್ಜಿ ಮತ್ತು ಕ್ಲೈಮ್ ಮಾಡಿರುವ ಎಲ್ಲ ಮೂಲ ದಾಖಲಾತಿಗಳನ್ನು ಒಂದು ಸೆಟ್ ಜೆರಾಕ್ಸ್ ಜೊತೆ ಕ್ಲೈಮ್ ಸರ್ಟಿಫಿಕೇಟ್ನೊಂದಿಗೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಕೊಡಬೇಕಂತ ಹೇಳಿದರೆ. ಅಂದರೆ ಇವಾಗ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದರೂ ಕೂಡ ನಾಟ್ ಕ್ಲೈಮ್ಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ, ನೀವು ಇವಾಗ ಪ್ರೆಸೆಂಟ್ ಎಜುಕೇಷನ್ ಮಾಡ್ತಾ ಇರೋ ಕಾಲೇಜಲ್ಲಿ ನೀವು ಕ್ಲೈಮ್ ಸರ್ಟಿಫಿಕೇಟ್ ತೊಗೊಳ್ಕೊಂಡಿರ್ತೀರಲ್ಲ, ಇವಾಗ ಕ್ಲೈಮ್ ನಾಟ್ ವೆರಿಫೈಡ್ ಅಂತ ಆ ಸರ್ಟಿಫಿಕೇಟ್ ತೊಗೊಂಡು ಮತ್ತು ನೀವು CET ಆನ್ಲೈನ್ ಅಪ್ಲಿಕೇಶನ್ ಆಗಿರೋ ಅರ್ಜಿ ತೊಗೊಂಡು ನಿಮ್ಮದು ಯಾವುದು ಕ್ಲೈಮ್ ಆಗಿಲ್ಲ, ಇವಾಗ ಜಾತಿ ಆದಾಯ 370, ಇವಾಗ NCC ಬೇರೆ ಬೇರೆ ಥರ ಹ್ಯಾಂಡಿಕ್ಯಾಪ್ಟು ಆ ಥರ ಬೇರೆ ಬೇರೆ ಥರ ಯಾವ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಆ ಸರ್ಟಿಫಿಕೇಟ್ನೆಲ್ಲ ಜೆರಾಕ್ಸ್ ಮಾಡಿಕೊಂಡು ಕ್ಲೈಮ್ ಸರ್ಟಿಫಿಕೇಟ್ ಜೊತೆ ನೀವು ಆನ್ಲೈನ್ ಅರ್ಜಿ ಆಗಿರೋ UG CET ಅಪ್ಲಿಕೇಶನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಕೊಟ್ಟರೆ ಅವರು ವೆರಿಫೈ ಮಾಡಿ ನಿಮ್ಮದು ಮೀಸಲಾತಿನ ಕ್ಲೈಮ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿ ಮೊಬೈಲ್ಗೆ ಸಂದೇಶವನ್ನು ಸ್ವೀಕರಿಸಲಾಗುತ್ತದೆ ಅಂತ. ಅಂದರೆ ನೀವು ಇವಾಗ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಇವಾಗ ರಿಜಿಸ್ಟರ್ ಆದಮೇಲೆ ಒಂದು ಮೆಸೇಜು, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಒಂದು ಮೆಸೇಜು ಕಳಿಸ್ತೀವಿ, ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಕೊಟ್ಟಿರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ PU ಕಾಲೇಜುಗಳಿಗೆ ಲಾಗಿನ್ ID ಮತ್ತು ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ. ಕಾಲೇಜಿನವರು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿವರಗಳನ್ನು ಪಡೆದು ಪರಿಶೀಲನೆ ಮಾಡಲು ತಂತ್ರಾಂಶದಲ್ಲಿ ಸಿದ್ಧಪಡಿಸಲಾಗಿದೆ. ಅಂದರೆ ಇವರು ಹೇಳ್ತಾ ಇರೋದು ಇವಾಗ ವರ್ಷ ನಾವೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ವಿ, ಅಂದರೆ ವರ್ಷ KA ಮುಖಾಂತರನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿತ್ತು. ಈ ವರ್ಷ ಆಯಾ ರಾಜ್ಯದ ಜಿಲ್ಲೆಯ ಕಾಲೇಜಿಗೆ ಲಾಗಿನ್ ID ಕೊಡ್ತಾರಂತೆ. ಲಾಗಿನ್ ID ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನು, ನೀವು ಅರ್ಜಿ ಸಲ್ಲಿಸಿದ ಎಲ್ಲ ಮಾಹಿತಿನ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸರ್ ವೆರಿಫೈ ಮಾಡಿ KAಗೆ ನಿಮ್ಮ ಡಾಟಾನ ಒದಗಿಸ್ಕೊಡ್ತಾರೆ. ಯಾರ್ದು ಕ್ಲೈಮ್ ಆಗಿಲ್ಲ, ಯಾರ್ದು ಕ್ಲೈಮ್ ಆಗಿದೆ, ಯಾರ್ದು ಅಪ್ಲಿಕೇಶನ್ ಕರೆಕ್ಟ್ ಇದೆ, ಯಾರ್ದು ಕರೆಕ್ಟ್ ಇಲ್ಲ ಅಂತ ಎಲ್ಲ ವೆರಿಫೈ ಮಾಡೋದು ನಿಮ್ಮ ರಾಜ್ಯದ, ನಿಮ್ಮ ಜಿಲ್ಲೆಯ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಮಾತ್ರ ಮಾಡ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರಿ. ಎಲ್ಲ PUC ಕಾಲೇಜುಗಳಿಗೆ ಲಾಗಿನ್ ID ನೀಡಿ ಪರಿಶೀಲಿಸಿ ಕಾಲೇಜಿನವರು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿವರವನ್ನು ಪಡೆದು ಪರಿಶೀಲನೆ ಮಾಡಲು ತಂತ್ರಾಂಶವನ್ನು ಸಿದ್ಧಪಡಿಸಲಾಗಿದೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ನಿಮ್ಮ ಅರ್ಜಿ ಮತ್ತು ನೀವು ಹಾಕಿರೋ ಎಲ್ಲ ಡೀಟೇಲ್ಸ್ನ ಕರೆಕ್ಷನ್ ಮಾಡಿ ನಿಮ್ಮೆಲ್ಲ ಡಾಟಾನ KAಗೆ ರವಾನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಕೆಳಗಡೆ ನೋಡ್ತಾ ಬಂದರೆ ಅಭ್ಯರ್ಥಿಗಳು BO ಕಚೇರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದ ವರ್ಷ ನೀವು ಅಕಸ್ಮಾತ್ ಯಾರು ಸೀನಿಯರ್ಸ್ ಕೇಳಿದರೆ ಇಲ್ಲೆಲ್ಲಿ ಹೋಗಬೇಕು, ಇದು ಯಾವುದು BO ಆಫೀಸ್ಗೆ ಹೋಗಬೇಕು, ಇವಾಗ ಬೇರೆ ಕಡೆ ಹೋಗಬೇಕು ಅಂತ ಹೇಳ್ತಾರೆ ಯಾರಾದರೂ ಕೇಳಿದರೆ. ಬಟ್ ಈ ವರ್ಷ ನೀವು ಯಾವುದೇ ಕಚೇರಿಗೆ ಹೋಗೋಂಗಿಲ್ಲ, BO ಕಚೇರಿಗೂ ಕೂಡ ಹೋಗುವಾಗಿಲ್ಲ.
ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್, ಆಯಾ ರಾಜ್ಯದ ಆಯಾ ಜಿಲ್ಲೆಯ ಕಾಲೇಜ್ ಪ್ರಿನ್ಸಿಪಲ್ಗೆ ನಿಮ್ಮ ಕೆ ಅವರು ಲಾಗಿನ್ ಐ ಡಿ ಕೊಟ್ಟಿರ್ತಾರೆ. ಆ ಲಾಗಿನ್ ಐ ಡಿ ಮುಖಾಂತರ ನಿಮ್ಮ ಡಾಟಾನೆಲ್ಲ ಕರೆಕ್ಷನ್ ಮಾಡಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಎಲ್ಲ ಡಾಟಾನ ನಿಮ್ಮ ಪ್ರಿನ್ಸಿಪಲ್ ಮುಖಾಂತರ ಕೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಯಾವುದೇ BO ಆಫೀಸ್ಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಕೆಳಗಡೆ ಬಂದರೆ ವಿಶೇಷ ಕ್ಯಾಟಗರಿಗಳಾದ NCC, ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, CFF ಮತ್ತು ಮಾಜಿ CFF, ಸ್ಕೌಟ್ ಆ್ಯಂಡ್ ಗೈಡ್, ಆಂಗ್ಲೋ ಇಂಡಿಯನ್ಸ್ ಕೋಟಾದಲ್ಲಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣಪತ್ರಗಳನ್ನು KNಲ್ಲಿ ಖುದ್ದಾಗಿ ಸಲ್ಲಿಸಲು ಪ್ರತ್ಯೇಕವಾಗಿ ಪರೀಕ್ಷೆಯ ನಂತರ ದಿನಾಂಕಗಳನ್ನು ನೀಡಲಾಗುವುದು. ಅಂದರೆ ಇವರು ಹೇಳ್ತಾ ಇರೋದು, ಮೇಲುಗಡೆ ಯಾರ್ಯಾರು NCC, ಸ್ಪೋರ್ಟ್ಸು ಮತ್ತು ಸೈನಿಕ, ಮಾಜಿ ಸೈನಿಕ ಮಕ್ಕಳಿದ್ದೀರಾ ಅಂಥವ್ರಿಗೆ ಪ್ರಮಾಣಪತ್ರ ಅಂತ ಇರುತ್ತೆ, ಅರ್ಹತಾ ಪ್ರಮಾಣಪತ್ರ. ಅಂಥ ಸ್ಟೂಡೆಂಟ್ಸ್ಗೆ ಇವಾಗ ಪ್ರಮಾಣಪತ್ರ ನೀವು ಅಪ್ಲೋಡ್ ಮಾಡಲಿಕ್ಕೆ ನಾವು ಯಾವುದೇ ಥರ ಕೊಡಲ್ಲ. ನಿಮಗೆ ಖುದ್ದಾಗಿ ನಾವು ಆನ್ಲೈನ್ ಮುಖಾಂತರ ಕರಿತೀವೋ ಅಥವಾ ಆಫ್ಲೈನ್ ಮುಖಾಂತರ ಕರಿತೀವೋ, ಪರೀಕ್ಷೆ ಮುಗಿದ ದಿನಗಳ ನಂತರ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರೀಕ್ಷೆ ಮುಗಿದ ಮೇಲೆ ಒಂದು ಡೇಟ್ ಕೊಡ್ತೀವಿ. ಆ ಡೇಟಿಗೆ ಬಂದು ನಿಮ್ಮ NCC ಸರ್ಟಿಫಿಕೇಟು, ಕ್ರೀಡೆ, ಮಾಜಿ ಸೈನಿಕ ಸರ್ಟಿಫಿಕೇಟು, ಬೇರೆ ಬೇರೆ ಯಾವುದೇ ಸರ್ಟಿಫಿಕೇಟ್ ಇದ್ದರೆ ಅವನ್ನ ಬಂದು ನೀವು ಖುದ್ದಾಗಿ ಕೀಗೆ ಬಂದು ಅಥವಾ ಕೀ ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡುತ್ತೋ ಆಫ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡುತ್ತೋ ಬಂದು ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು CET 2025 ಅರ್ಜಿಯ ಎಲ್ಲ ಕೋರ್ಸ್ಗಳಿಗೆ ಸಾಮಾನ್ಯ ಅರ್ಜಿದಾರ ಆಗಿರೋದ್ರಿಂದ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಪ್ರವೇಶಾತಿಗೆ ಅಭ್ಯರ್ಥಿಗಳು CET 2025ಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಇವರು CETಗೆ ಯಾವುದೇ ಥರದ ನಾವು ನೋಂದಾಯಿಸಿಕೊಳ್ಳಲು ಲಿಂಕ್ನ ಕೊಡುವುದಿಲ್ಲ. ಇವಾಗ ಕೊಟ್ಟಿರೋ UGCET ಲಿಂಕ್ನಲ್ಲಿ ನೀವು ರಿಜಿಸ್ಟರ್ ಆಗಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಶುಲ್ಕವನ್ನು ಪೇ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಯಾವುದೇ ಥರದ ನೀಟ್ ರಿಜಿಸ್ಟ್ರೇಷನ್ ಅಂತರ ನಾವು ಯಾವುದೇ ಲಿಂಕ್ ಕೊಡಲ್ಲ. ಇವಾಗ ಕೊಟ್ಟಿರೋ UGCET ಲಿಂಕ್ನಲ್ಲೇ ನೀವು ರಿಜಿಸ್ಟರ್ ಆಗಿ ಶುಲ್ಕವನ್ನು ಪೇ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಅದೇ ರೀತಿ ಆರ್ಕಿಟೆಕ್ಚರ್, BPT, BPO, BSc, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶಾತಿ CET 2025 ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಇವಾಗ ಯಾರೆಲ್ಲ ಪ್ಯಾರಾಮೆಡಿಕಲ್ಲು, JNM, ನರ್ಸಿಂಗ್ ಮಾಡಿ ಮುಂದಿನ ಉನ್ನತ ಕೋರ್ಸ್ಗೆ ಹೋಗ್ಬೇಕಂತಂದಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ BSc, MLT, ಬೇರೆ ಬೇರೆ PPBSc ಅಂಥ ಕೋರ್ಸ್ಗೆ ಯಾರೆಲ್ಲ ಹೋಗ್ಬೇಕಂತಿದ್ದೀರಾ ಅಂಥ ಸ್ಟೂಡೆಂಟ್ಸು ಕೂಡ ಇವಾಗ ಬಿಟ್ಟಿರೋ 23/1/2025 ನಂತರ ಬಿಡುವ UGCET ಲಿಂಕ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಆಗುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ, ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವ ಅಗತ್ಯವಿರುವುದಿಲ್ಲ. ಇನ್ನೊಂದು ಸಾರಿ ಓದ್ತೀನಿ ನೋಡಿ, ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಇವಾಗ ಎಕ್ಸಾಂಪಲ್ ಜಾತಿ ಆದಾಯ ಆಯಿತು ಅಂದರೆ ನಿಮ್ಮದು ಜಾತಿ ಆದಾಯದ RD ನಂಬರ್ ಹಾಕಿದರೆ ಮಾತ್ರ ಸಾಕು, ಡಾಕ್ಯುಮೆಂಟ್ ಹಾಕೋ ಅವಶ್ಯಕತೆ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗೋದು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಲು ನಿಮಗೆ ಎಲ್ಲಿ ವೆರಿಫಿಕೇಷನ್ ಕೊಡ್ತಾರೋ ಅಲ್ಲಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ಕೊಡ್ತೀರಲ್ಲ ಅಲ್ಲಿ ವೆರಿಫೈ ಮಾಡ್ತಾರೆ. ಅದರ ಕಾರಣಕ್ಕಾಗಿ ನೀವು ಆನ್ಲೈನಲ್ಲಿ ಯಾವುದೇ ಥರದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇದುವರೆಗೂ UGCET ಆನ್ಲೈನ್ ಅಪ್ಲಿಕೇಶನ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದೇ ತಿಂಗಳು 23/1/2025 ನಂತರ UGCET ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಇದೇ ತಿಂಗಳು 23ನೇ ತಾರೀಕಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ದಾಖಲಾತಿ ಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಅರ್ಜಿನ ಯಾವ ಥರ ಸಲ್ಲಿಸಬೇಕಂತ ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.